ನಾನು ಲಾಸ್ಟ್ ಎಂಡ್ ಇತ್ತು, ನಾನು ಎಲ್ಲ ಹೋಗಿ ಸತ್ತೋಗ್ಬೇಕಂತಂದು ಬರೀ ನೀರು ಕುಡ್ಕಿಸಿ ಲೈಫ್ ಮಾಡ್ತಿದ್ದೆ. ಇದು ಸಾಮಾನ್ಯ ಕಥೆಯಲ್ಲ, ಇದು ನೋವಿನ ಮಧ್ಯೆ ನಡೆಯುತ್ತಿರುವ ಬದುಕಿನ ಹೋರಾಟ. ಪೋಷಕರಿಲ್ಲದ ಕೆಲ ಮಕ್ಕಳು ಜೀವನದ ಭಾರ ಹೊತ್ತಿದ್ದಾರೆ, ಇನ್ನು ಕೆಲವರು ಕ್ಯಾನ್ಸರ್ ಮತ್ತು ಗಂಭೀರ ಕಾಯಿಲೆಗಳ ವಿರುದ್ಧ ಪ್ರತಿದಿನ ಹೋರಾಡುತ್ತಿದ್ದಾರೆ. ಔಷಧಿಗೆ ಹಣವಿಲ್ಲ, ಊಟಕ್ಕೆ ಆದಾಯವಿಲ್ಲ. ತಂದೆಯ ಮೌನವೇ ಅವರ ನೋವಿನ ಸಾಕ್ಷಿ. ತಾಯಿಯ ಕಣ್ಣೀರಿನಲ್ಲಿ ಅಸಹಾಯಕತೆ ಸ್ಪಷ್ಟವಾಗಿ ಕಾಣುತ್ತಿದೆ. ಈ ನೋವು ಕೇವಲ ವೈಯಕ್ತಿಕವಲ್ಲ, ಇದು ನಮ್ಮ ದೇಶದ ಅನೇಕ ಮನೆಗಳ ಸತ್ಯ ಕತೆ. ಈ ಹೋರಾಟದ ನಡುವೆ ಆಶಾ ಕಿರಣ ಅನ್ನಪೂರ್ಣ ಅಭಿಯಾನ. ಅನ್ನಪೂರ್ಣ ಅಭಿಯಾನ ಅಂದ್ರೆ ಏನು ಅಂತ ಕೇಳ್ತಾ ಇದ್ದೀರಾ? ಅನ್ನಪೂರ್ಣ ಅಭಿಯಾನ ಅಂದರೆ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಸಾನ್ನಿಧ್ಯದಲ್ಲಿ ನಡೀತಾ ಇರುವ ಅನ್ನಪೂರ್ಣ ಅಭಿಯಾನ ಸಾವಿರಾರು ಬಡ ಕುಟುಂಬಗಳಿಗೆ ಆಸರೆಯಾಗಿ ನಿಲ್ತಿರುವಂಥದ್ದು. ಇಲ್ಲಿ ನೀವು ನೋಡ್ಬೋದು, ಯಾರು ಬಡವರದ್ದು ಕೇಳುವರೋ ಭಗವಂತ ಅವರದ್ದೇ ಕೇಳಿಸ್ಕೊಳ್ತಾನೆ ಅನ್ನುವಂಥ ಘೋಷವಾಕ್ಯದೊಂದಿಗೆ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರಿಂದ ಅನ್ನಪೂರ್ಣ ಅಭಿಯಾನ ನಡೀತಾ ಇರುವಂಥದ್ದು. ಇದರ ಅಡಿಯಲ್ಲಿ ಪ್ರತಿಯೊಬ್ಬ ಅಗತ್ಯವಂತರಿಗೆ ದೊರೆಯುತ್ತಿದೆ ರೊಟ್ಟಿ, ಬಟ್ಟೆ, ಚಿಕಿತ್ಸೆ, ಶಿಕ್ಷಣ ಮತ್ತು ಮನೆ ಅನ್ನುವಂಥದ್ದು. ಸೊ ಇದೇನಂದರೆ ಅನ್ನ ಪೂರ್ಣ ಅಂದರೆ 3 ಹೊತ್ತು ತಿನ್ನಲಿಕ್ಕೆ ಸಾಧ್ಯನೇ ಇಲ್ಲ. ಸಮಯಕ್ಕೂ ಒಂದು ಹೊತ್ತಿಗೂ ಬಹಳಷ್ಟು ವಿಚಾರ ಮಾಡಿ ತಿನ್ನಬೇಕಾದಂಥ ಪರಿಸ್ಥಿತಿ. ಅದು ಕೂಡ ಸಿಕ್ಕರೆ ಸಿಕ್ತು, ಇಲ್ಲಾಂದರೆ ಇಲ್ಲ ಅನ್ನುವಂತಹ ಕಷ್ಟದಾಯಕ ಸಮಯದಲ್ಲಿ ಆಸರೆ ಇಲ್ಲದೆ, ಶಿಕ್ಷಣ ಇಲ್ಲದೆ, ಆಮೇಲೆ ಆರೋಗ್ಯ ಪರಿಸ್ಥಿತಿ ಹದಗೆಡಿಸ್ಕೊಂಡು ಒಂದು ಹೊತ್ತಿನ ಊಟಕ್ಕೂ ಪರಿತಪಿಸುತ್ತಿರುವ ಕುಟುಂಬಗಳಿಗೆ, ವ್ಯಕ್ತಿಗಳಿಗೆ ಆಸರೆಯಾಗಿ ನಿಲ್ತಿರುವುದೇ ಅನ್ನಪೂರ್ಣ ಅಭಿಯಾನ.